ಈ ಎಲ್ಲ ಗೋಜಲುಗಳ ಮಧ್ಯೆ ನಾಳೆ ಸೋಮವಾರ 5ನೇ ಹಂತದ ಚುನಾವಣೆ ನಡೆಯುತ್ತೆ. ಮೇ 20ರಂದು. ಇದಕ್ಕೆ ಇವತ್ತು ಬಹಿರಂಗ ಆಯಿತು, ಪ್ರಚಾರ ಎಲ್ಲ ಮುಗೀತು. ಭಾಳ ಕಡೆ ನಡೆಯುತ್ತೆ, ಎಲ್ಲೆಲ್ಲಿ ಉತ್ತರ ಪ್ರದೇಶ, ಮಹಾರಾಷ್ಟ್ರ, ಒಡಿಶಾ, ಜಾರ್ಖಂಡು ಎಲ್ಲ ಕಡೆ ನಡೆಯುತ್ತೆ. ಪ್ರಮುಖರಾಗಿ ಸ್ಮೃತಿ ಇರಾನಿ, ರಾಹುಲ್ ಗಾಂಧಿ, ಆಮೇಲೆ ರಾಜನಾಥ್ ಸಿಂಗು, ಲಾಲು ಪ್ರಸಾದ್ ಪುತ್ರಿ ರೋಹಿಣಿ, ಇವರೆಲ್ಲ ಇದ್ದಾರೆ, ತುಂಬ ಜನ ಇದ್ದಾರೆ. ಆಯಿತು. ಈ ಮಧ್ಯೆ ಯೋಗಿ ಆದಿತ್ಯನಾಥ್ ಹೇಳಿದ್ದಾರೆ, 3ನೇ ಬಾರಿ ಪ್ರಧಾನಿ ಆಗಲಿ, 6 ತಿಂಗಳ ಒಳಗಡೆ POK ಭಾರತದೊಳಗೆ ಟಂಗ್ ಅಂತ ಸೇರ್ಕೊಂಡ್ಬಿಡುತ್ತೆ. ಅಷ್ಟು ಸುಲಭ ಅಲ್ಲ, ಸೇರಿಸ್ಬೋದು ಒಂದಿನ, ಟಂಗಂತೂ ಸೇರಿಸ್ಕೊಂಬಿಡೋಕ್ಕೆ ಅದೇನಿದೆ, ಹೋಗ್ಬಿಟ್ಟು ಹಿಂಗೆ ಎತ್ಕೊಂಡು ಬಂದ್ಬಿಟ್ಟು ಹಿಂಗೆ ಜೊಬಳಿಗೆ ಹಾಕೊಂಬಿಡೋಕ್ಕೆ ಅಷ್ಟು ಈಸಿ ಅಲ್ಲ. ಸ್ಟಿಲ್ ಪಾಸಿಬಲ್ ಒನ್ ಡೇ. ಎಸ್. ಓಕೆ. ಇನ್ನು ಹುಬ್ಬಳ್ಳಿಯ ವೀರಾಪುರ ಓಣಿಯ ಅಂಜಲಿ ಕೊಲೆ ಖಂಡಿಸಿ ರಾಜ್ಯಾದ್ಯಂತ ಬಿಜೆಪಿ ಸೇರಿದಂತೆ ವಿವಿಧ ಸಂಘಟನೆಗಳು ಇವತ್ತು ಉಗ್ರ ಹೋರಾಟವನ್ನು ನಡೆಸಿದ್ದಾರೆ. ಅಂಜಲಿ ನಿವಾಸಕ್ಕೆ ತೆರಳಿದ ವಿವಿಧ ಮಠಾಧೀಶರು ಸಾಂತ್ವನ ಹೇಳಿದ್ದಾರೆ. ಆರೋಪಿಯನ್ನ ಗಲ್ಲಿಗೇರಿಸಿ ಇಲ್ವೇ ಎನ್ಕೌಂಟರ್ ಮಾಡಬೇಕು, ಅಂಜಲಿ ಕುಟುಂಬಕ್ಕೆ 25 ಲಕ್ಷ ಪರಿಹಾರ ಕೊಡಬೇಕು ಅಂತೆಲ್ಲ ಒಂದಷ್ಟು ಆಗ್ರಹ ಮಾಡಿದ್ದಾರೆ. ಈ ನಡುವೆ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಹೋಗಿದ್ರು ಅಲ್ಲಿಗೆ, ಅವ್ರನ್ನೆಲ್ಲ ತರಾಟೆಗೆ ತಗೊಂಡಿದ್ದಾರಂತೆ. ಇಷ್ಟು ದಿನ ನೀವೇನು ಮಾಡ್ತಿದ್ರಿ ಅಂತ. ಇನ್ನು ಗಿರೀಶ್ ತಾಯಿ ಮಾತನಾಡಿ ಅವ್ನು ತಪ್ಪು ಮಾಡಿದ್ದಾನೆ, ಅವನಿಗೆ ಶಿಕ್ಷೆ ಆಗಲಿ ಅಂತ ಹೇಳಿದ್ದಾರೆ. ಇದೆಲ್ಲದರ ಮಧ್ಯೆ ಈ ವಿಷಯದ ಮೇಲೆ ಇನ್ನೊಂದು ಕೇಸ್ ದಾಖಲಾಗಿದೆ. ಪ್ರೀತಿಯ ಹೆಸರಲ್ಲಿ ಯಲ್ಲಾಪುರ ಓಣಿಯ ಮತ್ತೋರ್ವ ಯುವತಿಯಿಂದ 5.5 ತೊಲೆ ಬಂಗಾರ ದೋಚಿ ವಂಚನೆ ಮಾಡಿದ್ದಾನೆ ಅಂತ ಹುಬ್ಬಳ್ಳಿಯ ಬೆಂಡಿಗೇರಿ ಠಾಣೆಯಲ್ಲಿ ಮತ್ತೊಂದು ಕೇಸ್ ಆತನ ಮೇಲೆ ದಾಖಲಾಗಿದೆ. ಮಾಡ್ರಿ ನಮ್ಮ ಅಕ್ಕನ ಸಾವಿಗೆ ಕಾರಣ ಆಗಿ ನಾವು ಎನ್ಕೌಂಟರ್ ಮಾಡ್ರಿ. ಅವ್ರೇನ್ರ ಎನ್ಕೌಂಟರ್ ಮಾಡಲಿಲ್ಲ, ನಾವು ವಿಷ ಕುಡ್ದು ಇಲ್ಲೇ ಸಾಯ್ತೇನೆ, ಸರ್ಕಲ್ ಮುಂದ ಸಾಯ್ತೇನೆ. ನಾನು ನಮ್ಮ ಅಕ್ಕನ ಆತ್ಮಕ್ಕೆ ಶಾಂತಿ ಸಿಗ್ಬೇಕಂದ್ರೆ ಅವನು ಬಿಡಲ್ಲ. ನಾನು ಅವ್ನ್ ಕೊಂದ ಸಾಯಕ್ ನಾನು. ಸರ್ಕಾರ ಅವ್ರ ಬೆಲೆ ಕೊಡೋಲ್ರಿ, ಅವ್ರ ಪ್ರತಿಭಟನೆಗೆ ನಮ್ಮ ಪ್ರತಿಭಟನೆಗೆ ಬೆಲೆ ಕೊಡೋಲ್ರಿ. ಇಷ್ಟೆಲ್ಲ ಪ್ರತಿಭಟನೆ ಮಾಡತ್ತೀವಿ ಅಂದ್ರೆ ಇಷ್ಟೊತ್ತಿಗೆ ಅವ್ನಿಗೆ ಎನ್ಕೌಂಟರ್ ಮಾಡ್ಬೇಕಿತ್ತ. ಎದಕ್ ಚಿಕಿತ್ಸೆ ಕೊಡತ್ತಾರ ಅವ್ರು ಹಾಸ್ಪಿಟಲ್ ಇಟ್ಕೊಂಡು ಹಂಗ ಬಿಡ್ಬೇಕಿತ್ತ. ಹಂಗ ಬಿಡ್ಬೇಕಿತ್ತು. ನಮ್ಮ ಅಕ್ಕ ಹೆಂಗ್ ನಳ್ಳಿ ಸತ್ತಾಳ ಅವನು ಹಂಗ ಸಾಯ್ಬೇಕಿತ್ತು. ಅವರಿಬ್ರು ಲವ್ ಮಾಡ್ತಿದ್ರು. ನಾನು ಇಬ್ರು ಚಲೋ ಇರ್ಬೋದು ಬಿಡ, ಮದುವೆ ಮಾಡ್ಕೊಂಡು ನಮಗೆ ಎದಕ್ ಬೇಕಾ, ಫೋನ್ ಮಾಡ್ತಾನೆ ಬಿಡ ಇವತ್ತಿಲ್ಲ ನಾಳೆ ಅಂತ ನಾ ಸುಮ್ಮನೆ ಅದೇ. ಅವ ಮಾಡೇನ್ರಿ, ಅವನ ತಪ್ಪಿಗೆ ಶಿಕ್ಷೆ ಅನ್ಭವಿಸ್ತಾನ್ರಿ. ಕೋರ್ಟ್ ಏನ್ ತೀರ್ಮಾನ ಕೊಡ್ತೈತೆ ಅದನ್ನ ಅನ್ಭವಿಸ್ಲಿ ರೀ. ಮಾಡಿ ಮದುವೆ ಆಗ್ಬಿಟ್ಟಿದ್ದಾನೆ ಅಂತ ಅನ್ಕೊಂಡ್ಬಿಟ್ರ ತಾಯಿ. ಓಹೋ, ಅವರಿಬ್ರು ಮದುವೆ ಆಗಿದ್ದಾರೆ, ಎಲ್ಲೋ ಇದ್ದಾರೆ ಅನ್ಕೊಂಬಿಡಕ್ಕೇನು. ಮೇ 12ನೇ ತಾರೀಕು ಕಾರ್ ಅಪಘಾತದಲ್ಲಿ ನಟಿ ಪವಿತ್ರ ಜಯರಾಮ್ ಅವರು ಸಾವನ್ನಪ್ಪಿದ್ರು. ಆ ಬೆನ್ನಲ್ಲೇ ಅವರ ಸ್ನೇಹಿತ ಸಹ ನಟ ಕೂಡ ಅಂತೆ ಚಂದ್ರಕಾಂತ್ ಅವರು ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಹೈದರಾಬಾದ್ನ ಪವಿತ್ರ ಮನೆಯಲ್ಲೇ ಅವರು ಸೂಸೈಡ್ ಮಾಡ್ಕೊಂಡಿದ್ದಾರೆ. ಎಲ್ಲರೂ ಕಣ್ಣೀರು ಹಾಕ್ತಿದ್ದಾರೆ. ಎರಡೂ ಕುಟುಂಬ ಈಗ ಕಣ್ಣೀರಲ್ಲಿ. ಒಂದು ಆಕ್ಸಿಡೆಂಟು, ಇನ್ನೊಂದು ಅದರ ಪರಿಣಾಮವಾಗಿ ವಾಟ್ ಎವರ್. ಈ ಮಧ್ಯೆ ಅವರ ಚಂದ್ರನಾಥೋ ಯಾರೋ ಅವರ ವೈಫ್ ಹೇಳ್ತಿದ್ದಾರೆ, ಈಕೆ ಸಂಬಂಧ ಆದಮೇಲೆ ನನಗೊಂಚೂರು ತೊಂದರೆ ಕೊಡ್ತಿದ್ರು ಡ್ಯಾಶ್ ಅಂತೆಲ್ಲ. ಅದಕ್ಕೆ ಈ ಪವಿತ್ರ ಜಯರಾಮ್ ಮಗಳು ಸುಮ್ಮನೆ ಏನೇನೋ ಮಾತಾಡಬೇಡಿ, ಎಲ್ಲ ವಿವಾದಗಳನ್ನು, ಅವರೆಲ್ಲ ಫ್ರೆಂಡ್ಸ್ ಆಗಿದ್ದರು ಅಂತ ಹೇಳಿದ್ದಾರೆ. ಆಲ್ ರೈಟ್. ನನ್ನ ಪ್ರಕಾರ ಇಬ್ಬರೂ ಹೋಗಾಗಿದೆ. ಇಬ್ಬರದು ಏನೋ ಮರ್ಡರೋ, ಕಾಂಪ್ಲಿಕೇಟೆಡ್ಡೋ, ಡೌಟ್ಫುಲ್ಲೋ ಡೆತ್ ಏನಿದ್ದಂಗೆ ಇಲ್ಲ. ಹಾಗಾಗಿ ಈಗ ಅವ್ರು ಹೆಂಗಿದ್ರು, ಇವ್ರು ಹೆಂಗಿದ್ರು, ಅವ್ರು ಆಗಿದ್ರು, ಇದನ್ನೆಲ್ಲ ಮಾತಾಡಿ ಏನು ಪ್ರಯೋಜನ ಇಲ್ಲ ಅದರಿಂದ. ಇನ್ನು ಕನ್ನಡಿಗರ ಹೆಮ್ಮೆ ಮಾಜಿ ಪ್ರಧಾನಿಗಳಾದ HD ದೇವೇಗೌಡರು ಇವತ್ತು 92ನೇ ವಸಂತಕ್ಕೆ ಕಾಲಿಟ್ಟಿದ್ದಾರೆ. ಬೆಳಗ್ಗೆ JP ನಗರದ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದಲ್ಲಿ ಅವರು ಪೂಜೆ ಸಲ್ಲಿಸಿದ್ರು. ಆ ಸಂದರ್ಭದಲ್ಲಿ ಅವರು ಹೇಳಿದ್ದಾರೆ, ನನ್ನ ಬರ್ತ್ಡೇ ಯಾರು ಆಚರಿಸಬೇಡಿ ಅಂತ ನಾನು ಅಭಿಮಾನಿಗಳಿಗೆ ಮನವಿ ಮಾಡಿದ್ದೀನಿ ಅಂತ. ಈ ನಡುವೆ ದೇವೇಗೌಡರ ದೀರ್ಘ ಮತ್ತು ಆರೋಗ್ಯಕರ ಜೀವನಕ್ಕಾಗಿ ಪ್ರಾರ್ಥಿಸ್ತೀನಿ ಅಂತ ಪ್ರಧಾನಿ ಮೋದಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಎಲ್ಲರೂ ಕೂಡ ದೇವೇಗೌಡರಿಗೆ ವಿಶ್ ಮಾಡಿದ್ದಾರೆ. ನಂದು 91 ವರ್ಷ ಮುಗೀತು, 92ನೇ ವರ್ಷ ಆರಂಭ ಆಗುತ್ತೆ. ನಾನು ನನ್ನ ಅಭಿಮಾನಿಗಳಿಗೆ ಈಗಾಗಲೇ ಈ ವರ್ಷ ಯಾವುದು ನಾವು 92ನೇ ವರ್ಷದ ಹುಟ್ಟುಹಬ್ಬದ ಆಚರಣೆ ಮಾಡಬಾರ್ದು ನಾನೇ ವಿನಂತಿ ಮಾಡಿದ್ದೇನೆ. ಗೌಡ್ರು ಅವ್ರ ಹುಟ್ಟುಹಬ್ಬ ಶುಭ ಹಾರೈಸೋಣ. ಒಳ್ಳೆ ಆರೋಗ್ಯ ಕೊಡಲಿ, ನೆಮ್ಮದಿ ಕೊಡಲಿ, ಸಂತೋಷ ಕೊಡಲಿ, ದುಃಖದಿಂದ ದೂರ ಆಗಲಿ, ಅಷ್ಟನ್ನು ನಾನು ಭಗವಂತನಲ್ಲಿ ಅವ್ರಿಗೆ ಪ್ರಾರ್ಥನೆ ಮಾಡ್ತೀನಿ. ಸರ್ಕಾರದ ಪರವಾಗಿ ಅವ್ರಿಗೆ ಮತ್ತು ವೈಯಕ್ತಿಕವಾಗಿ ಅವ್ರಿಗೆ ಶುಭವನ್ನು ತುಂಬ ಹೃದಯದಿಂದ ಹಾರೈಸ್ತೀನಿ. ಮುಖ್ಯಮಂತ್ರಿಗಳು ಕೂಡ ಟ್ವೀಟಲ್ಲೋ ಏನರಲ್ಲೋ ಶುಭಾಶಯ ಎಲ್ಲ ಕೋರಿದ್ದಾರೆ. ದಟ್ಸ್ ಓಕೆ. ಇಟ್ ಶೋಸ್ ನಮ್ಮ ರಾಜ್ಯದಲ್ಲಿ ಪಾಯಿಂಟ್ ಈಸ್ ಅದಲ್ಲ. ನನಗೆ ಶುಭಾಶಯ ಕೋಳೋದು ಕೇಳೋದು ಇವೆಲ್ಲ ಬೇಕು ಅಂತನೋ, ಸಮಾಶಿಗೋ ಕಾಲೆಳೆಯೋಕ್ಕೋ ಏನೋ ಮಾಡ್ಕೊಳ್ತೀರಿ, ಮಾಡ್ಕೊಳ್ಳಿ. 92 ವರ್ಷ ಆದವರ ಜೀವನ ಆಸಕ್ತಿಯನ್ನು ನಾವು ಗಮನಿಸಬೇಕಷ್ಟೆ. ರಾಜಕಾರಣ ನಾವು ಒಪ್ತೀವಿ, ಬಿಡ್ತೀವಿ, ಅವ್ರು ನಮ್ಗೆ ಇಷ್ಟ ಆಗ್ಬೋದು, ಆಗದೆ ಇರಬಹುದು, ಡ್ಯಾಶು ಇಟ್ಸ್ ಎ ಡಿಫರೆಂಟ್ ಇಶ್ಯೂ. ಬಟ್ ಜೀವನ ಆಸಕ್ತಿ ಇದೆಯಲ್ಲ, ದಟ್ ಈಸ್ ಸಮಥಿಂಗ್ ವೆರಿ ಅಮೇಝಿಂಗ್. ಈಗಿನ ಯಂಗ್ಸ್ಟರ್ಸಿಗೆ ನಮಗೆ ಮಾದರಿ ಅದೊಂಥರ ಡೆಫಿನೆಟ್ಲಿ. ಯಾಕಂದರೆ ಆ ಏಜಿಗೆ ಬಂದ ಮೇಲೆ ನಾನು ಹೀಗೆ ಕೆಲಸ ಮಾಡ್ತೀನಿ, ನಾನು ಈಗಲೂ ಹಿಂಗೆ ಫೈಟ್ ಮಾಡ್ತೀನಿ ಅಂತ ಅವ್ರು ನಂಬಿರೋ ವಿಚಾರದಲ್ಲಿ ದಾಟ್ ವಿ ಹ್ಯಾವ್ ಲಾಸ್ಟ್ ಕಂಪ್ಲೀಟ್ಲಿ. ದಾಟ್ಸ್ ಅಮೇಝಿಂಗ್, ಅಮೇಝಿಂಗ್. ಅದು ಮಸ್ತ್. ಮುಂಗಾರು ಪೂರ್ವ ಮಳೆ ಭರ್ಜರಿಯಾಗಿ ಬರ್ತಾ ಇದೆ. ಮೇ 1ರಿಂದ 18ರವರೆಗೂ 58% ಹೆಚ್ಚಿಗೆ ಆಗಿದೆಯಂತೆ. ಈ ಅವಧಿಯಲ್ಲಿ 57 ಮಿಲಿಮೀಟರ್ ಏನೋ ಆಗಿದೆ.
ರಾಜ್ಯವ್ಯಾಪಿ ಮಳೆ ಬಂದಿರುವ ವರದಿಗಳು ಬರ್ತಾ ಇದೆ. ಏನಂದರೆ ಬಿರುಗಾಳಿ, ಗುಡುಗು ಸಹಿತ ಬರ್ತಾ ಇದೆ. ಗಾಳಿ ತುಂಬ ಕಡೆ ಕಾಣಿಸ್ತಾ ಇದೆ. ಬೆಂಗಳೂರಿನಲ್ಲಿ ಇವತ್ತು ಮಾತ್ರ ಇಡೀ ದಿನ ಮೋಡ ಕವಿದ ವಾತಾವರಣ ಇತ್ತು. ಸಂಜೆ ಆಗ್ತಿದ್ದಂಗೆ ಬಾರಿಸ್ತು ಹಿಡ್ಕೊಂಡು ಸರಿಯಾಗಿ ನೆನೆ ಮಳೆ. ನಿನ್ನೆ ರಾತ್ರಿ ಕೂಡ ಕೆಲವೆಡೆ ಮಳೆ ಆಗಿದೆ, ಕೆಲವೆಡೆ ನೀರು ನುಗ್ಗಿದೆ, ಒಳಕ್ಕೆಲ್ಲ ಬಹು ಸಹಜವಾಗಿ ನುಗ್ಗಿದೆ. ಚಿಕ್ಕಮಗಳೂರು, ಮಡಿಕೇರಿ, ಚಾಮರಾಜನಗರ, ರಾಮನಗರ, ಚಿಕ್ಕಬಳ್ಳಾಪುರ ಇಲ್ಲೆಲ್ಲ ಮಳೆ ವರದಿ ಬಂದಿದೆ. ಚಿತ್ರದುರ್ಗದ ಹೊಳಲ್ಕೆರೆಯಲ್ಲಿ ವಿಪರೀತ ಬಿರುಗಾಳಿ ಸಹಿತ ಮಳೆಯಾಗಿದೆ. ರಾಮಗಿರಿ, ಗೊಲ್ರಟ್ಟಿನಲ್ಲಿ ಒಂದು 20 ಲಕ್ಷದ ಮೌಲ್ಯದ ಕಟಾವಿಗೆ ಬಂದಿತ್ತಂತೆ ಬಾಳೆ ಈ ಗಾಳಿನಲ್ಲಿ ನಿಲ್ಲಕ್ಕೆ ಸಾಧ್ಯನೇ ಇಲ್ಲ. ಏನು ಸಪೋರ್ಟ್ ಕೊಟ್ಟಿದ್ರು ಅಷ್ಟೇ, ಏನು ಸರ್ವೆ ಮರ ಕೊಟ್ಟಿದ್ರು ಅಷ್ಟೇ, ಕಷ್ಟ ನಿಲ್ಲೋದು. ಬುರ್ಖಾ ಸಂಪ್ರದಾಯದ ದೇಶ ಸೌದಿ ಅರೇಬಿಯಾದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸಿಮ್ವೇರ್ ಫ್ಯಾಷನ್ ಶೋ ನಡೆದಿದೆ. ಯುವತಿಯರು ಬಿಕಿನಿ ತೊಟ್ಟು ಕ್ಯಾಟ್ ವಾಕ್ ಮಾಡಿದ್ದಾರೆ. ಸೌದಿ ಅರೇಬಿಯಾದಂತಹ ಮುಸ್ಲಿಂ ರಾಷ್ಟ್ರಗಳಲ್ಲಿ ದಶಕದ ಹಿಂದೆ ಮಹಿಳೆಯರು ಸಂಪೂರ್ಣ ದೇಹವನ್ನು ಮುಚ್ಚುವಂತಹ ಬುರ್ಖಾ ಧರಿಸುವ ಸಂಪ್ರದಾಯ ಇತ್ತು. ಆದರೆ ಇದೀಗ ಸ್ವಿಮ್ವೇರ್ ಶೋ ಆಯೋಜನೆಯ ಮೂಲಕ ಪ್ರಪಂಚದಾದ್ಯಂತ ಅರಬ್ ರಾಷ್ಟ್ರ ಸಂಚಲನವನ್ನು ಸೃಷ್ಟಿ ಮಾಡಿದೆ. ಅಲ್ಲೆಲ್ಲ ಈಗಲೂ ಅಲ್ಲಿ ಬುರ್ಕಾ ಹಾಕೋದು, ಇದನ್ನ ಹಾಕೋದು ಏನು ಇಲ್ಲ ಅಂತೇನಲ್ಲ. ಬಟ್ ಈ ಫ್ಯಾಷನ್ ಶೋನಲ್ಲಿ ಇದಕ್ಕೆ ಜಾಗ ಕೊಟ್ಟಿದ್ದೇ ಬಹಳ ಆಶ್ಚರ್ಯ. ಹೌದು. ಅಂದರೆ ಅರ್ಥ ಹೇಗೆ, ಬರೀ ಸೌದಿ ಅರೇಬಿಯಾ ಅಲ್ಲ, ಮೆನಿ ಮುಸ್ಲಿಂ ಕಂಟ್ರೀಸು ಲೈಕ್ ದುಬೈ, ಅಬುದಾಬಿ ಇವರೆಲ್ಲರೂ ಭಾಳ ಚಿಂತನೆಗಳೇ ಬದಲಾಗ್ತಿರೋಂಗೆ ಕಾಣಿಸ್ತಿದೆ, ಅಡ್ವಾನ್ಸ್ ಆಗ್ತಿದ್ದಾರೆ. ನಮ್ಮಲ್ಲೇ ಭಾಳ ಕಟ್ಟರ್ ಮಾತುಗಳನ್ನು ಹಿಡ್ಕೊಂಡು ಈಗಲೂ ಓಡಾಡ್ತಿರೋದು. ಯಾವತ್ತಪ್ಪ ನಮ್ಮಲ್ಲಿ ಬದಲಾವಣೆ, ಹೊಸ ಗಾಳಿಗಳು? ಆಲ್ ರೈಟ್. ಕರೆಂಟ್ ಶಾಕಿಂದ ಅಸ್ವಸ್ಥ ಬಾಲಕ ಒಬ್ಬ ಸಿಗಾಕೊಂಡ್ಬಿಟ್ಟಿದ್ದಂತೆ. 6 ವರ್ಷದ ತಾಯಿ ಪಾಪ ಆಕಸ್ಮಿಕವಾಗಿ ಆಗಿದೆ ವಿದ್ಯುತ್ ಸ್ಪರ್ಶದಿಂದ. ತಾಯಿ ಅವನನ್ನು ಎತ್ಕೊಂಡು ಓಡ್ತಿದ್ದಾಳಂತೆ ಹೆಗಲ ಮೇಲೆ ಹಾಕ್ಕೊಂಡು ಆಸ್ಪತ್ರೆಗೆ. ದಾರಿಲಿ ಒಂದು ಲೇಡಿ ಡಾಕ್ಟ್ರು ಹೋಗ್ತಿದ್ರಂತೆ, ಯಾರೋ ರವಳಿ ಅಂತ ಡಾಕ್ಟ್ರು, ಯಾವುದೋ ಲೋಕಲ್ ಹಾಸ್ಪಿಟ್ಲಲ್ಲಿ ಅವರು ಪ್ರಸೂತಿ ತಜ್ಞೆ. ಅವ್ರು ನೋಡಿ ಹಂಗೆ ಎತ್ಕೊಂಡು ಹೋದ್ರೆ ಆಗಲ್ಲ, ಇರಮ್ಮ ಇಲ್ಲಿ ಅಂತೇಳಿ ಫುಟ್ಪಾತಲ್ಲಿ ಅಲ್ಲೇ ಕೆಳಗಡೆ ಇಳಿಸಿಸಿ ರೋಡಲ್ಲಿ ಅಲ್ಲೇ ಅವರು ಫಸ್ಟ್ ಏಡ್ ಕೊಟ್ಬಿಟ್ಟಿದ್ದಾರೆ. ಆ ಮಗು ಬದುಕೊಂಡ್ಬಿಡ್ತು. ಆಸ್ಪತ್ರೆ ಕರ್ಕೊಂಡೋದ್ರು, ಚಿಕಿತ್ಸೆ ಕೊಟ್ಟರು, ವೆರಿ ಗುಡ್ ಆಗೋಯ್ತು ಆ ಮಗು. ಈಗ ಎಲ್ಲರೂ ಇದ್ದಪ್ಪ ಡಾಕ್ಟ್ರು ಅಂದರೆ ಅಂತ ನೋಡ್ರಿ ಆ ದೃಶ್ಯ. ಆ ಮಗು ಬದುಕ್ತಲ್ಲ, ಅಲ್ಲೇ ಪ್ರಜ್ಞೆ ಬಂದಿದೆ ಮಗುಗೆ, ಅಲ್ಲೇ ಪ್ರಜ್ಞೆ. ವೆರಿ ಗುಡ್ ಓಕೆ. ಹಾಗೆ ಇನ್ನು 32 ವರ್ಷದ ವ್ಯಕ್ತಿ ಮತ್ತು ಆತನ ಅಪ್ರಾಪ್ತ ಪತ್ನಿ ಇಬ್ಬರು ಅನುಮಾನಾಸ್ಪದವಾಗಿ ಲಾಕಪ್ ಡೆತ್ ಆಗಿರ್ತಕ್ಕಂಥ ಘಟನೆ ಬಿಹಾರದ ಅರಾರಿಯಾ ಜಿಲ್ಲೆಯಲ್ಲಿ ನಡೆದಿದೆ. ಇದರಿಂದ ಕೋಪಗೊಂಡಂತಹ ಗ್ರಾಮಸ್ಥರು ಪೊಲೀಸ್ ಸ್ಟೇಷನ್ ನುಗ್ಗಿ ಕಲ್ಲು ಹೊಡೆದು ಠಾಣೆಯನ್ನು ಧ್ವಂಸಗೊಳಿಸಿದ್ದಾರೆ. ಇಡೀ ಠಾಣೆಗೆ ಬೆಂಕಿ ಹಚ್ಚಿದ್ದಾರೆ. ಅವರು ಪೊಲೀಸರು ಗುಂಡಾರಿಸಿ ಒಂದು ಇಬ್ಬರಿಗೆ ಗಾಯ ಆಗಿದೆ. 2 ದಿನಗಳ ಹಿಂದೆ 14 ವರ್ಷದ ನಾದಿನಿಯನ್ನ ಈತ ಮದುವೆ ಆಗಿದ್ದ. ಅಪ್ರಾಪ್ತ ವಯಸ್ಸು ಕರೆದಿದ್ರು. ಅವಾಗ ನಡೆದಿರ್ತಕ್ಕಂಥ ಘಟನೆ.